ಕಾಂಗ್ರೆಸ್ ಪರ್ಸನೇ ಇದ್ದಿದ್ದು. ಸೊ 35 ವರ್ಷ ಅವ್ರು ಗೆದ್ದು ಅಲ್ಲಿ MLA ಆಗಿದ್ದಾರೆ. 35 ವರ್ಷದಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ. 2 ವರ್ಷ ಡೆವಲಪ್ಮೆಂಟ್ ಆಗಿರ್ಬೋದು ಅಂತ ಅಭಿವೃದ್ಧಿ ಆಗಬೇಕು, ರೋಡ್ಸ್ ಆಗಬೇಕು. ಆಮೇಲೆ ಎಲ್ಲ ಕಚೇರಿಗಳು ದಕ್ಷಿಣಕ್ಕೆ ಬರಬೇಕು. ಉತ್ತರದಲ್ಲಿ ಇದ್ದಾವೆ, ದಕ್ಷಿಣದಿಂದ ಉತ್ತರಕ್ಕೆ ಬರಬೇಕು. ಇವಾಗ ಏನಾದರೂ ಆಫೀಸ್ ಬೇಕಂದ ಸೊ ಅಲ್ಲಿ ನನಗೆ ನನ್ನ ಕ್ರಮ ಸಂಖ್ಯೆ 14 ಇದೆ, ಡೈಮಂಡ್ ಗುರುತಿದೆ. ಸೊ ಹಾಗಾಗಿ ನನಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಗೆಲ್ಲಿಸಿದರೆ 2 ವರ್ಷ ನನಗೆ ಅವಕಾಶ ಕೊಟ್ಟರೆ ನಾನು ಬೇರೆ ಲೆವೆಲಿಗೆ ಡೆವಲಪ್ಮೆಂಟ್ ಮಾಡಿ ತೋರಿಸ್ತೀನಿ. ಇಲ್ಲಾಂತಂದರೆ ಪ್ರಾಬ್ಲಮ್ ಇದೆ. ನಾವೇನಾದರೂ ಆಫೀಸ್ ಬೇಕಂದರೆ ಉತ್ತರಕ್ಕೆ ಹೋಗಬೇಕು, ಬಸ್ಸು ಪ್ರಾಬ್ಲಮ್ ಇದೆ, ಬಸ್ ಸ್ಟ್ಯಾಂಡ್ ಇಲ್ಲ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಏನೂ ಇಲ್ಲ. ಸಮಾಜದವ್ರು ಬಂದು ತುಂಬ ಹೆಲ್ಪ್ ಮಾಡ್ತಿದ್ದಾರೆ, ಅವರೇ ವಾಲಂಟ್ರಿ ಬರ್ತಿದ್ದಾರೆ. ಯಾಕಂದರೆ ಯುವಕರಿಗೆ ಅವಕಾಶ ಆಗಲಿ ಅಂಥೇಳಿ. ಮತ್ತು ನಂಗೆ ಒಳ್ಳೆ ನಾಲೆಡ್ಜ್ ಇದೆ, ಗೌರ್ಮೆಂಟ್ ನಾಲೆಡ್ಜ್ ಇರೋದ್ರಿಂದ ಸೊ ರೈಟ್ ಪರ್ಸನ್ ಅಂಥೇಳಿ ಎಲ್ಲರೂ ಅವರೇ ಚೂಸ್ ಮಾಡಿ ವಾಲಂಟ್ರಿ ಬಂದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 15. ನಾನು ಖುಷ್ಬುರಾನಿ. ವೀಕ್ಷಕರೇ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ದಾವಣಗೆರೆಯಲ್ಲಿ ಉಪಚುನಾವಣೆ ನಡೀತಾ ಇದೆ. ಹಾಗೂ ಇದೇ ಥರ ಇಲ್ಲಿ ಸ್ವಲ್ಪ ಟಫ್ ಏನಿದೆ ಚುನಾವಣೆ ನಡೀತಾ ಇದೆ. ಏಕೆಂದರೆ ಒಂದು ಕಡೆಗೆ ಕಾಂಗ್ರೆಸ್ ಇದೆ, ಇನ್ನೊಂದು ಕಡೆಗೆ ಏನು ಹೇಳೋದು BJP ಇದೆ. ಬಟ್ ಅದೇ ಥರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ನು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತ್ರ ಮಿಸ್ ಮಾಡೋಕ್ಕೆ ಆಗಲ್ಲ. ಏಕೆಂದರೆ ವೀಕ್ಷಕರೇ, ಜನ ಏನಿದೆ ಅವ್ರು ಕಾಂಗ್ರೆಸ್ ಮೇಲೆ ಏನು ಭರೋಸೆ ಮಾಡಿಬಿಟ್ಟು ಅವ್ರನ್ನ ಗೆಲ್ಲಿಸಿದ್ರು, ಅವ್ರು ಏನು ಕೆಲಸ ಮಾಡಿದ್ದಾರೆ ಅಥವಾ ಏನಂತ ಗೊತ್ತಿಲ್ಲ. ಏಕೆಂದರೆ ನಾವು ತುಂಬ ಕಡೆಗೆ ಕವರ್ ಮಾಡೋಕ್ಕೆ ಹೋಗಿದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಇಲ್ಲ ಕಾಂಗ್ರೆಸ್ ಇತ್ತು ಬಟ್ ಏನು ಡೆವಲಪ್ಮೆಂಟ್ ಮಾಡಿಲ್ಲ, ಏನೂ ಆಗಿಲ್ಲ. ಹಾಗೂ ಇದೇ ಥರ ಇಂಥದ್ರಲ್ಲಿ ಜನ ಏನು ಮಾಡ್ತಿದ್ದಾರೆ, ಇಂಡಿಪೆಂಡೆಂಟ್ನ ಸಪೋರ್ಟ್ ಮಾಡ್ತಿದ್ದಾರೆ. ಹಾಗೂ ಇದೇ ಥರ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಏನಿದ್ದಾರೆ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್, ನೀವು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೀರಾ ಸರ್, ಅದ್ರ ಬಗ್ಗೆ ಏನು ಹೇಳೋಕೆ ಬಯಸ್ತೀರಾ ಸರ್? ಮೇಡಮ್, ಯಾವ ಪಾರ್ಟಿ ಒತ್ತಡ ಇಲ್ಲ, ಸೊ ಹಾಗಾಗಿ ಇಂಡಿಪೆಂಡೆಂಟ್ ನಿಂತ್ಕೊಂಡಿದ್ದೀನಿ, ಅದಕ್ಕೆ ಚೂಸ್ ಮಾಡಿದ್ದೀನಿ. ಸರ್, ಇಂಥದ್ರಲ್ಲಿ ಇಂಡಿಪೆಂಡೆಂಟ್ನಲ್ಲಿ ನಿಮಗೆ CM ಇಬ್ರಾಹಿಂ ಅವರು ಒಂಥರ ಸೀನಿಯರ್ ಗ್ರೇಟ್ ಪರ್ಸ್ನಾಲಿಟಿ ಅಂತಲೇ ಹೇಳ್ಬೋದು. ಅವ್ರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಸರ್? ಹೌದು ಮೇಡಮ್, ಅವ್ರ ಜೊತೆಗೆ ಮತ್ತು ಅಹಿಂದ ನಾಯಕರು ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ಸರ್, ನೀವು ಮನೆಗೆ ಹೋಗ್ತಾ ಇದ್ದೀರಾ ಸರ್ ಕ್ಯಾಂಪೇನಿಂಗ್ ಮಾಡೋಕ್ಕೆ. ಸೊ ಜನ ಏನು ಕುಂದುಕೊರತೆ ಎಲ್ಲ ಹೇಳ್ತಿದ್ದಾರೆ ಸರ್? ಅಲ್ಲಿ ಹೋದಾಗ ಅವ್ರ ಮನೆ ಮುಂದ್ಗಡೆನೆ ತುಂಬ ಕೊರತೆಗಳು ಇದ್ದಾವೆ, ಎಲ್ಲ ಹೇಳ್ತಿದ್ದಾರೆ. ಹಾಸ್ಪಿಟಲ್ ಪ್ರಾಬ್ಲಮ್ ಇದೆ, ನಾವೇನಾದರೂ ಆಫೀಸ್ ಬೇಕಂದರೆ ಉತ್ತರಕ್ಕೆ ಹೋಗಬೇಕು, ಬಸ್ ಪ್ರಾಬ್ಲಮ್ ಇದೆ, ಬಸ್ ಸ್ಟ್ಯಾಂಡ್ ಇಲ್ಲ, ಮತ್ತು ಇನ್ಫ್ರಾಸ್ಟ್ರಕ್ಚರ್ ಏನೂ ಇಲ್ಲ, ಯಾವ ಹಾಸ್ಪಿಟಲ್ ಇಲ್ಲ, ಮತ್ತು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಸ್ಗಳು ಇಲ್ಲ ಅಂತ ಹೇಳ್ತಿದ್ದಾರೆ. ನಾವು ಸರ್, ನೀವು ಎಷ್ಟು ದಿನದಿಂದ ಸರ್ ಕ್ಯಾಂಪೇನಿಂಗ್ಗೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀರಾ ಸರ್? ನಾನು ಇವಾಗ ಫೈಲಿಂಗ್ ಆದಮೇಲೆ ನಾನು ಹೋಗ್ತಾ ಇದ್ದೀನಿ. ನಾನು ನಾಮಿನೇಷನ್ ಯಾವಾಗ ಫೈಲ್ ಮಾಡಿದೆ ಅವಾಗಿಂದ ಹೋಗ್ತಾ ಇದ್ದೀನಿ. ಸರ್, ಇವಾಗ ನೀವು ಏನಾದರೂ ಗೆದ್ದು ಬಂದರೆ ಸರ್, ಇಂಡಿಪೆಂಡೆಂಟ್ ಪಾರ್ಟಿ ನಿಮ್ಮದು, ನೀವು ಏನಾದರೂ ಗೆದ್ದು ಬಂದರೆ ಸರ್ ನಿಮ್ಮದು ಏನು ಎಜೆಂಡಾಗಳಿದೆ ಸರ್? ನಾನು ಅದೇ ಎಜುಕೇಷನ್ ಫಸ್ಟ್ ಆಗಬೇಕು, ಅದಾದಮೇಲೆ ಹಾಸ್ಪಿಟಲಿಟಿ ಆಗಬೇಕು, ರೋಡ್ಸ್ ಆಗಬೇಕು, ಆಮೇಲೆ ಎಲ್ಲ ಕಚೇರಿಗಳು ದಕ್ಷಿಣಕ್ಕೆ ಬರಬೇಕು. ಉತ್ತರದಲ್ಲಿ ಇದ್ದಾವೆ, ದಕ್ಷಿಣದಿಂದ ಉತ್ತರಕ್ಕೆ ಬರಬೇಕು. ಇವಾಗ ಏನಾದರೂ ಆಫೀಸ್ ಬೇಕಂದ ಸೊ ಅಲ್ಲಿ ವಕ್ಫ್ ಬೋರ್ಡ್ ಆಫೀಸ್ ಆಗಲಿ, ಮೈನಾರಿಟಿ ಆಫೀಸ್ ಆಗಲಿ, KMDC ಆಫೀಸ್ ಆಗಲಿ, ಸುಮಾರು ಆಫೀಸ್ಗಳು ಆ ಕಡೆಗೆ ಬರಬೇಕು. ಜನರಿಗೆ ಮನೆ ಬಾಗಿಲಿಗೆ ಅವರಿಗೆ ಸರ್ಕಾರಿ ಸೌಲಭ್ಯಗಳು ತಲುಪಬೇಕು. ಸರ್, ಇವಾಗ ಏನು ಆಲ್ರೆಡಿ ಜನ ಒಬ್ರಿಗೆ ಏನು ಹೇಳೋದು ಗೆಲ್ಲಿಸ್ಬಿಟ್ಟು ಅವ್ರಿಗೆ ಅವಕಾಶ ಕೊಟ್ಟಿದ್ರು, ಬಟ್ ಅಷ್ಟೆಲ್ಲ ಡೆವಲಪ್ಮೆಂಟ್ ಆಗಿಲ್ಲ. ಇಂಥದ್ರಲ್ಲಿ ಸರ್ ಅವ್ರಿಗೆಲ್ಲ ಯಾರೇ ಹೇಳೋದು CM ಮತ್ತು ದೊಡ್ಡ ಏನಿದೆ ಲೀಡರ್ಸ್ ಎಲ್ಲ ಬರ್ತಿದ್ದಾರೆ ಸರ್ ಪ್ರಚಾರ ಮಾಡೋಕ್ಕೆ. ಸೊ ಇಂಥದ್ರಲ್ಲಿ ಸರ್ ನೀವು ನಿಮ್ಮ ಪಾರ್ಟಿನ ಹೆಂಗೆ ನೋಡ್ಕೊಳ್ತೀರಾ ಸರ್? ಮೇಡಮ್, ಇವು 35 ವರ್ಷದಲ್ಲಿ ಕಾಂಗ್ರೆಸ್ ಪರ್ಸನೇ ಇದ್ದಿದ್ದು. ಸೊ 35 ವರ್ಷ ಅವ್ರು ಗೆದ್ದು ಅಲ್ಲಿ MLA ಆಗಿದ್ದಾರೆ. 35 ವರ್ಷದಲ್ಲಿ ಏನೂ ಡೆವಲಪ್ಮೆಂಟ್ ಆಗಿಲ್ಲ. 2 ವರ್ಷ ಡೆವಲಪ್ಮೆಂಟ್ ಆಗಿರ್ಬೋದು ಅಂತ ಅಷ್ಟೇ. ಯಾಕೆ ಅಂತಂದರೆ ಉತ್ತರದಲ್ಲಿ ತುಂಬ ಡೆವಲಪ್ಮೆಂಟ್ ಆಗಿದೆ. ಫಂಡ್ ಬಂದಿರೋದು ಸ್ಮಾರ್ಟ್ ಸಿಟಿಗೆ ಫಂಡ್ ಬಂದ್ರೂ ಅವ್ರು ಬರೀ ಉತ್ತರಕ್ಕೆ ಮಾತ್ರ ಯೂಸ್ ಮಾಡಿದ್ದಾರೆ, ದಕ್ಷಿಣಕ್ಕೆ ಯೂಸೇ ಮಾಡಿಲ್ಲ. ಸೊ ಹಾಗಾಗಿ ಅಲ್ಲಿ ಯಾವ ಡೆವಲಪ್ಮೆಂಟು ಆಗಿಲ್ಲ. ಈಗ ನಮಗೇನಾದರೂ ಅವಕಾಶ ಸಿಕ್ಕರೆ ತುಂಬ ಡೆವಲಪ್ಮೆಂಟ್ ಮಾಡ್ಬೋದು ಅನ್ನೋ ಕನಸು ಮೇಡಮ್. ಸರ್, ಕಾಂಗ್ರೆಸ್ ಪಾರ್ಟಿ ಏನಿದೆ ಅದು ಹೇಳ್ತದೆ, ನಾವು ಏನು ಹೇಳೋದು ಹೆಣ್ಮಕ್ಳನ್ನ 2000 ರೂಪೀಸ್ ಕೊಡಿಸೋದು ಮತ್ತು ಬಸ್ ಫ್ರೀ ಮಾಡಿಸಿದ್ದೀವಿ, ಮತ್ತು ಏನು ಹೇಳೋದು ಅನ್ನಭಾಗ್ಯ, ಈ ಥರ ಎಲ್ಲ ಇದೆ. ಬಟ್ ಸರ್, ರಿಯಾಲಿಟಿ ಗ್ರೌಂಡ್ ನೋಡಿದ್ರೆ ಅದು ಒಂಥರ ಡಿಫ್ರೆಂಟೇ ಇದೆ. ತುಂಬ ಏನು ಮಹಿಳೆಯವರು ಇದ್ದಾರೆ, ಅವ್ರಿಗೆ ಕಾಸೇ ಸಿಗಲ್ಲ, ಮತ್ತು ಓಡಾಡೋದು ಅಷ್ಟು ಅವರು ಪ್ರಯಾಣ ಏನಿದೆ ಮಾಡಲ್ಲ. ಮತ್ತು ಅನ್ನಭಾಗ್ಯದಲ್ಲಿನೂ ನೋಡಿದ್ರೆ ಅದು ಒಂಥರ ಸ್ಕ್ಯಾಮ್ ನಡೀತಾ ಇದೆ ಅಂತಲೇ ಹೇಳ್ಬೋದು ಮೇಡಮ್. 3 ತಿಂಗಳು 6 ತಿಂಗಳು ಆದ್ರೂ ಅವ್ರಿಗೆ ಯಾವ ದುಡ್ಡು ಬರ್ತಿಲ್ಲ, ಯಾವ ಭಾಗ್ಯನೂ ಸರಿಯಾಗಿ ಸಿಗ್ತಿಲ್ಲ. ಸಿಕ್ಕರೂ ಡೆವಲಪ್ಮೆಂಟ್ ಬೇಕು, ಬರೀ ಭಾಗ್ಯ ಕೊಡೋದ್ರಿಂದ ಏನೂ ಆಗಲ್ಲ. ಆಮೇಲೆ ದುಡ್ಡು ಕೊಡ್ತಾ ಇದ್ದಾರೆ ಅಂದರೆ ಮೋಸ್ಟ್ಲಿ ಎಲ್ಲ ಆಫೀಸ್ಗಳು ಈ ಕಡೆ ಇರೋದ್ರಿಂದ ಟ್ರಾನ್ಸ್ಪೋರ್ಟೇಷನ್ ದುಡ್ಡು ಏನಾದರೂ ಕೊಡ್ತಾ ಇರ್ಬೋದು. ಅದು 6 ತಿಂಗಳಿಗೆ ಒಂದ್ಸತಿ ಕೊಡ್ತಾರೆ, ಏನು ಬೆನಿಫಿಟ್ ಅದರಿಂದ ಆಗಲ್ಲ ಮೇಡಮ್. ಡೆವಲಪ್ಮೆಂಟ್ ಬೇಕು ಜನರಿಗೆ. ಅಲ್ಲ ಮೇಡಮ್, ಈಗ ಹಾಸ್ಪಿಟಲಿಟಿ ಇಲ್ಲ, ಫ್ರೀ ಇಲ್ಲ. ಆಮೇಲೆ ಏನಾದರೂ ಅವರಿಗೆ ಹೆರಿಗೆ ಹಾಸ್ಪಿಟ್ಲು ಅಲ್ಲಿ ಯಾವುದೋ ಐತಿ, ಅಲ್ಲಿ ಬಂದ್ ಮಾಡಿಟ್ಟಿದ್ದಾರೆ. ವರ್ಷಗಟ್ಟಲಿಂದ ಡೆವಲಪ್ಮೆಂಟ್ ಇಲ್ಲ, ಯಾವ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿಲ್ಲ ಅಲ್ಲಿ. ಸೊ ಹಾಗಾಗಿ ಡೆವಲಪ್ಮೆಂಟ್ ಮಾಡೋದು ಬಿಟ್ಟು ಬರೀ ಭಾಗ್ಯ ಕೊಡ್ತಿದ್ವಿ, 2 ಸಾವಿರ ಕೊಡ್ತಿದ್ವಿ ಅಂದರೆ ಏನು ಆಯಿತು? ಡೆವಲಪ್ಮೆಂಟ್ ಹೆಂಗೆ ಕಾಣಿಸ್ಬೇಕು? ಈಗ ಏನಾಗಿದೆ, ದಕ್ಷಿಣಕ್ಕೆ
ದಕ್ಷಿಣಕ್ಕೆ ಬ್ರ್ಯಾಕೆಟ್ನಲ್ಲಿ ಸ್ಲಮ್ ಅಂತ ಇದೆ, ಸೊ ಉತ್ತರಕ್ಕೆ ಸ್ಟ್ಯಾಂಡರ್ಡ್ ಅಂತ ಇದೆ. ಸೊ ದಕ್ಷಿಣ ಅಂದ ತಕ್ಷಣ ಸ್ಲಮ್ ಅಂತ ಕನ್ಸಿಡರ್ ಮಾಡಬೇಕು. ಈಗ ಆದ್ರೂ MLA ಅವರು ಶಿವಶಂಕರಪ್ಪ ಅವರು 35 ವರ್ಷದಿಂದ ಹಿರಿಯರು ಇದ್ರೂ ಕೂಡ ಆ ಬ್ರ್ಯಾಕೆಟ್ನಲ್ಲಿ ಸ್ಲಮ್ಮೇ ಅದು, MLA ಸ್ಲಮ್ ಅಂತ ಹೇಳಿ ಅದು. ಹಾಗಾಗಿ ಏನು ಡೆವಲಪ್ಮೆಂಟ್ ಆಗಿಲ್ಲ ಮೇಡಮ್. ಫರ್ದರ್ ಅವಕಾಶ ಕೊಟ್ಟರೆ ಒಂದು 2 ಇಯರ್ಸ್ನಲ್ಲಿ ಏನಂತ ಡೆವಲಪ್ಮೆಂಟ್ ಅಂತ ತೋರಿಸ್ಬೋದು ಮೇಡಮ್. ಈ ಸ್ಲಮ್ ರಿಮೂವ್ ಮಾಡಿಸ್ಬೇಕಂತ ಇದ್ದೀನಿ ಅಷ್ಟೇ. ಸರ್, ಇವಾಗ ನಿಮ್ಮ ಜೊತೆ ನಿಮ್ಮ ಟೀಮ್ ಎಲ್ಲ ಏನಿದೆ ಅವರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ, ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಸರ್. ಸೊ ಇಂಥದ್ರಲ್ಲಿ ನಿಮ್ಮ ಟೀಮ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇಲ್ಲ ಮೇಡಮ್, ಯುವಕರು ಬಂದು ಬೇರೆ ಬೇರೆ ಸಮಾಜದವರು ಬಂದು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರೇ ವಾಲಂಟ್ರಿ ಬರ್ತಾ ಇದ್ದಾರೆ. ಯಾಕಂದರೆ ಯುವಕರಿಗೆ ಅವಕಾಶ ಆಗಲಿ ಅಂತೇಳಿ. ಮತ್ತು ನಂಗೆ ಒಳ್ಳೆ ನಾಲೆಡ್ಜ್ ಇದೆ, ಗೌರ್ಮೆಂಟ್ ನಾಲೆಡ್ಜ್ ಇರೋದ್ರಿಂದ. ಸೊ ರೈಟ್ ಪರ್ಸನ್ ಅಂತ ಹೇಳಿ ಎಲ್ಲರೂ ಅವರೇ ಚೂಸ್ ಮಾಡಿ ವಾಲಂಟ್ರಿ ಬಂದು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಾಡೋದ್ರಿಂದ ನನಗೆ ಡೆವಲಪ್ಮೆಂಟ್ ಕಡೆಗೆ ನಾನು ಹೋಗೋಕ್ಕೆ ತುಂಬ ನನಗೆ ಈಸಿ ಆಗ್ತಾ ಇದೆ. ಸರ್, ಇವಾಗ ನೀವು ನಿಂತಿದ್ದೀರಾ, ಸೊ ನಮ್ಮ ದಾವಣಗೆರೆ ಜನತೆಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಇಲ್ಲ, ಓಟು ನನಗೆ ನನ್ನ ಕ್ರಮ ಸಂಖ್ಯೆ 14 ಇದೆ, ಡೈಮಂಡ್ ಗುರುತಿದೆ. ಸೊ ಹಾಗಾಗಿ ನನಗೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ನನಗೆ ಗೆಲ್ಲಿಸಿದರೆ 2 ವರ್ಷ ನನಗೆ ಅವಕಾಶ ಕೊಟ್ಟರೆ ನಾನು ಬೇರೆ ಲೆವೆಲ್ಗೆ ಡೆವಲಪ್ಮೆಂಟ್ ಮಾಡಿ ತೋರಿಸ್ತೀನಿ. ಇಲ್ಲಾಂತಂದರೆ ಒಂದು ಪರ್ಸನಿಗೆ ಚೇಂಜ್ ಮಾಡೋಕ್ಕೆ 35 ವರ್ಷ ಟೈಮ್ ತೊಗೋಬೇಡ್ರಿ ಅಂತ ಹೇಳಿ ರಿಕ್ವೆಸ್ಟ್